ಗಾಂಧಿ ಪ್ರಜ್ಞೆ ಈ ದೇಶಕ್ಕೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತ ಅನ್ಸುತ್ತೆ? ಹಿಮಾಲಯವನ್ನ ಹೇಗೆ ನಾವು ವರ್ಣನೆ ಮಾಡ್ಲಿಕ್ಕಾಗಲ್ಲ. ಗಾಂಧಿನೂ ಆ ಥರ ಹಿಂದೂ ಧರ್ಮದಲ್ಲಿ ಅವ್ರು ಹೇಳ್ತಾರೆ ಅಸ್ಪೃಶ್ಯತೆ ಅನ್ನೋದೊಂದು ಪಾಪ ಕಳಂಕ ಅಂತ ಹೇಳ್ತಾರೆ. ನೆಲ್ಸನ್ ಮಂಡೇಲ ಕೂಡ ಗಾಂಧಿ ಮಾರ್ಗದಿಂದನೇ ಆರ್ಡ್ ರಿಯಾಲಿಟಿ ಏನಪ್ಪ ಅಂದ್ರೆ ನಮ್ಮದು ತಾರತಮ್ಯದ ದೇಶ ಇದು. ಅನ್ಟಚಬಲ್ ಮನೆಯಲ್ಲಿ ಕಸ್ತೂರ್ಬಾನ ಟಾಯ್ಲೆಟ್ ಕ್ಲೀನ್ ಮಾಡಕ್ ಬಿಡ್ತಾರೆ. ಅದಕ್ಕೆ ಗಾಂಧಿ ಎಲ್ಲಿವರೆಗೂ ಹೋಗ್ತಾರಂದ್ರೆ ಸಾಧ್ಯ ಆದ್ರೆ ಜಿನ್ನನೇ ಮೊದಲನೇ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ. ಇವಾಗ ಎಲ್ಲವೂ ಏನಾಗಿದೆ ಅಂದ್ರೆ ವಂಶ ಪಾರಂಪರ್ಯವೇ ಆಗಿದೆ. ಅದು ಎಲ್ಲ ಪಕ್ಷದಲ್ಲೂ ಇದೆ ಅದು ರಾಜಕಾರಣದಲ್ಲಿ. ಒಂದ್ಸರಿ ಬಾಂಬೆಲಿ ಇರಬೇಕಾದ್ರೆ ಒಂದು ನೈಟ್ ಅವ್ರು ಇದಕ್ಕಿದ್ದಂಗೆ ಸೆಕ್ಷುವಲ್ ಲರ್ಜ್ ಶುರು ಆಗ್ಬಿಡ್ತದೆ. ನಿಜವಾದ ವೀರಶೂರ ಏನಾಗ್ತಾನೆ ಅಂದ್ರೆ ಶಾಂತಿಯ ಮೂಲಕ ಮನಪರಿವರ್ತನೆ ಮಾಡುವುದು. ನಮಸ್ಕಾರ, ಪ್ರತಿನಿಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯ ಕಾರ್ಯಕ್ರಮದ ವಿಶೇಷವಾಗಿ ಇವತ್ತು ನಾವೊಬ್ಬರು ವಿಶೇಷ ವ್ಯಕ್ತಿಯೊಂದಿಗೆ ಸಂದರ್ಶನವನ್ನು ನಡೆಸ್ತಾ ಇದ್ದೇವೆ. ನಾವೀಗ ಮೈಸೂರು ವಿಶ್ವವಿದ್ಯಾನಿಲಯದ ಗಾಂಧಿ ಭವನದ ಆವರಣದಲ್ಲಿ ಇದ್ದೇವೆ. ನಮ್ಮೊಂದಿಗೆ ಖ್ಯಾತ ರಂಗಕರ್ಮಿ, ಮೈಸೂರಿನಲ್ಲಿ ಅದರಲ್ಲೂ ರಂಗಾಯಣದಲ್ಲಿ ಗಾಂಧಿ ವರ್ಸಸ್ ಗಾಂಧಿಯನ್ನು ಮತ್ತು ನಟನದಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ನಾಟಕಗಳನ್ನು ನಿರ್ದೇಶಿಸಿ ಅತಿ ಹೆಚ್ಚು ಪ್ರೇಕ್ಷಕರನ್ನು ರಂಗಭೂಮಿಗೆ ಬರುವ ಹಾಗೆ ಮಾಡಿದಂತಹ ಮತ್ತು ಗಾಂಧಿಯ ಬಗ್ಗೆ ಒಂದು ದೊಡ್ಡ ಪ್ರೀತಿಯನ್ನು ಗೌರವವನ್ನು ಇಟ್ಕೊಂಡಿರ್ತಕ್ಕಂತಹ ಸಿ ಬಸಲಿಂಗಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಖ್ಯಾತ ರಂಗಕರ್ಮಿಗಳು, ಹಿರಿಯರು. ಅವ್ರನ್ನ ನಾವು ಇವತ್ತು ಸಂದರ್ಶನಕ್ಕಾಗಿ ಆಹ್ವಾನಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಮಹೇಂದ್ರ ಸರ್, ನಮಸ್ಕಾರ. ಇವತ್ತು ಗಾಂಧಿ ಬೇರೆಯವರಿಗೆ ಬೇರೆ ಬೇರೆ ಥರದ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಸರ್. ಗಾಂಧಿ ಪ್ರಜ್ಞೆ ಈ ದೇಶಕ್ಕೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತ ಅನಿಸುತ್ತೆ ಸರ್, ಮತ್ತು ಹೇಗೆ ಪ್ರಸ್ತುತ ಅನಿಸುತ್ತೆ ಸರ್? ಈ ವರ್ಷ ಇಂಪಾರ್ಟೆಂಟ್ ಅಂದ್ರೆ ಬೆಳಗಾವಿನಲ್ಲಿ ಏನು ಗಾಂಧಿಯವರು ಮೊದಲನೇ ಕಾಂಗ್ರೆಸ್ ಅಧಿವೇಶನ ಮಾಡಿದ್ರಲ್ಲ, 150 ವರ್ಷ 100 ವರ್ಷ ಅಂದ್ರೆ ಮೊದಲನೇದು ಮತ್ತು ಕೊನೆಯದು ಅದೇನೇನೆ ಅವರು ಗಾಂಧಿ ಇದಾದ್ಮೇಲೆ. ಆದರೆ ಅದಕ್ಕೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಗೊತ್ತಿದೆ. 1 ವರ್ಷ ಇಲ್ಲ 25ರವರೆಗೂ ಏನು ಅಕ್ಟೋಬರ್ 2ರಿಂದ 1 ವರ್ಷ ಗಾಂಧಿ ಭಾರತ ಅನ್ನೋ ಥರ ಒಂದು ಇದು ಮಾಡ್ತಾ ಇದ್ದಾರೆ. ನಮಗೆಲ್ಲ ಅದು ಹೆಮ್ಮೆನೆ ಕರ್ನಾಟಕಕ್ಕೆ. ಆಮೇಲೆ ನಮಗೆ ಒಂದು ರೀತಿ ಗಾಂಧಿ ಬರ್ನಾಡ್ ಶಾ ವರ್ಣನೆ ಮಾಡ್ತಾನೆ ಅವನು ಇದರಲ್ಲಿ. ಹಿಮಾಲಯವನ್ನ ಹೇಗೆ ನಾವು ವರ್ಣನೆ ಮಾಡ್ಲಿಕ್ಕಾಗಲ್ವೋ, ಆ ಮುಖಗಳನ್ನ ಕಂಡ್ಕೊಳಕ್ಕಲ್ಲ, ಗಾಂಧಿನೂ ಆ ಥರ ವಿಧವಾದಂಥ ಮುಖಚರ್ಯೆಗಳಿದ್ದಾವೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಒಬ್ಬ ತಂದೆಯಾಗಿ, ರಾಷ್ಟ್ರ ಪಿತನಾಗಿ, ಒಬ್ಬ ಕುಟುಂಬದ ಯಜಮಾನನಾಗಿ, ಆಶ್ರಮವನ್ನು ಕಟ್ಟಿ, ಪತ್ರಕರ್ತನಾಗಿ, ನ್ಯಾಯವಾದಿಯಾಗಿ, ಆಮೇಲೆ ಧಾರ್ಮಿಕ ಸುಧಾರಣೆ ಅಂತ ಏನು ಹೇಳ್ತೀವಲ್ಲ, ಹಿಂದೂ ಧರ್ಮದಲ್ಲಿ ಅವ್ರು ಹೇಳ್ತಾರೆ ಅಸ್ಪೃಶ್ಯತೆ ಅನ್ನೋದೊಂದು ಪಾಪ ಕಳಂಕ ಅಂತ ಹೇಳ್ತಾರೆ. ಇದು ಒಂದು ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ನಮ್ಮ ಭಾರತೀಯರು ಕಟ್ತಾ ಇದ್ರು ಕೂಡ ಆಫ್ರಿಕಾದಿಂದ ಬಂದ ತಕ್ಷಣ ಅವರು ಮಾಡೋದೇನೆಂದರೆ ಭಾರತವನ್ನು ನೋಡೋದು. ತಿಲಕರ ಮಾತು ಕೇಳಿ ಅಂದರೆ 3ನೇ ದರ್ಜೆ ಟ್ರೈನಲ್ಲಿ ಹೊರಟವರು ಭಾರತವನ್ನು ಗ್ರಹಿಸ್ತಾರೆ, ಅರ್ಥ ಮಾಡ್ಕೊಳ್ಳೋರು. ಆಮೇಲೆ ಅಲ್ಲಿ ಹಾಗೆ ಬಿಳಿಯರು ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯನ್ನು ಮಾಡ್ತಾ ಇದ್ರು. ಭಾರತೀಯರು ಹಾಗೆ ಇದರಲ್ಲಿ ಬರೇ ಕರಿಯರ್ ಅಲ್ಲ, ಭಾರತೀಯರು ಆಗಿದ್ರು. ಆಮೇಲೆ ಅವ್ರಿಗೆ ಇದು ಗೊತ್ತಾಯ್ತು, ಈ ದೇಶ ಜಾತಿ ವರ್ಣ ವ್ಯವಸ್ಥೆಯ ಇದು ಗೊತ್ತಿತ್ತು ಅವ್ರಿಗೆ. ಅದನ್ನು ನೋಡ್ತಾ ಬಂದಮೇಲೆ ಭಾರತಕ್ಕೆ ಬಂದಮೇಲೆ ಅವ್ರಿಗೆ ಒಂದು ಸ್ವಾತಂತ್ರ್ಯ ಚಳುವಳಿಗೆ ಒಂದು ಹೊಸ ಮಾರ್ಗ ಸಿಗ್ತದೆ. ಅಂದರೆ ಹಲವಾರು ನಾಯಕರುಗಳಿದ್ರು. ಆದರೆ ಗಾಂಧಿ ಇದ್ದಿದ್ದರಿಂದ ಏನಾಯಿತು ಅಂದರೆ ಒಂದು ರೀತಿ ಅವರು ಬುದ್ಧನ ಅಹಿಂಸೆಯನ್ನು, ಜೀಸಸ್ನ ಏನು ನಾವು ಜಗತ್ತಲ್ಲಿ ಹೇಳ್ತೀವಲ್ಲ, ಜೀಸಸ್ಗೆ ಎಷ್ಟು ಪ್ರಖ್ಯಾತ ಆಗಿದ್ದಾನೋ, ಕುವೆಂಪು ಒಂದು ಕಡೆ ಹೇಳ್ತಾರೆ ಬುದ್ಧ ಕ್ರೈಸ್ತನನ್ನು ಒಳಗೊಂಡಂಥ ಇನ್ನೊಬ್ಬ ಸಂತ ಅಂತಲೇ ಹೇಳ್ತಾರೆ ಕುವೆಂಪು, ರಾಷ್ಟ್ರಕವಿ ಕುವೆಂಪು. ಅಂದರೆ ಹೋರಾಟವನ್ನು ಯಾವುದೇ ಒಂದು ಯುದ್ಧ ಹಿಂಸೆಯಿಂದ ನಾವು ಪರಿಗಣಿಸೋಕ್ಕಾಗಲ್ಲ. ಅದೇನಾದರೂ ಸತ್ಯಾಗ್ರಹ ಅನ್ನೋದು ಅಸ್ತ್ರ ಸಿಗದೆ ಹೋಗಿದ್ರೆ ನಾವು ಇನ್ನೂ ಎಷ್ಟು ದಿನ ಆಗ್ತಿತ್ತು ಗೊತ್ತಿಲ್ಲ, ಆಫ್ರಿಕಾಗಿನ್ನ ಲೇಟೇ ಆಗ್ತಿತ್ತು. ಈವನ್ನು ಆಫ್ರಿಕಾದ ಲಿಬರೇಷನ್ ಮಾಡಿದ್ರೆ ನೆಲ್ಸನ್ ಮಂಡೇಲ ಕೂಡ ಗಾಂಧಿ ಮಾರ್ಗದಿಂದನೇ ತನ್ನ ಇದು ಆರ್ಮ್ ಸ್ಟ್ರಗಲ್ನಿಂದ ಆಗಲ್ಲ. ಎಲ್ಲೋ ಕೆಲವು ನಿಮಗೆ ವಿಯೆಟ್ನಾಂ ಇರ್ಬೋದು ಅಥವಾ ರಷ್ಯಾ ಇರ್ಬೋದು, ಒಂದು ಸಮಾಜವಾದ ಸಮತಾವಾದದಲ್ಲೇ ಆಯ್ತದು. ಬಟ್ ಭಾರತ ಅಂತ ಬಹು ಸಂಸ್ಕೃತಿಯ, ಬಹುಭಾಷೆಯ, ಬಹುಜಾತಿಯ ದೇಶದಲ್ಲಿ ಆಹಾರ ಸಂಸ್ಕೃತಿ ಬೇರೆ, ಉಡುಗೆ ತೊಡುಗೆ ಬೇರೆ, ಭಾಷೆ ಬೇರೆ, ಈ ನಿಟ್ಟಿನಲ್ಲಿ ಹೊಂದಿಕೊಳ್ಬೇಕಾಗಿತ್ತು. ಅದು ಗಾಂಧಿ ಒಂದು ಕಡೆ ಹೇಳ್ತಾರೆ, ನಮ್ಮ ದುರಂತ ಅಂದರೆ ನಾವು ಬ್ರಿಟಿಷರ ವಸಾಹತುಶಾಹಿಗಳ ಭಾಷೆಯಿಂದ ನಾವು ಒಂದಾಗೋ ಸ್ಥಿತಿ ಇದೆ. ಅಂದರೆ 50 ವರ್ಷದಲ್ಲಿ ನಮ್ಮ ಭಾರತದ ಭಾಷೆಗಳನ್ನ ಒಂದಾಗಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಕ್ಲಾರಿಟಿ ಇತ್ತು ಅವ್ರಿಗೆ. ಗಾಂಧಿಯ ಒಂದು ಏನು ಹೋರಾಟ ಇದೆ, ಸ್ವತಂತ್ರ ಹೋರಾಟದಲ್ಲಿ ಕೂಡ ಅಂಬೇಡ್ಕರ್ ಪ್ರವೇಶ ಆದಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರಿಯಾದ ನಿಲುವು ಶುರುವಾಯಿತು. ಹರಿಜನ್ ಅಂತ ಇದು ಕೊಟ್ಟರು, ಅಂಬೇಡ್ಕರ್ ಒಪ್ಕೊಳ್ಳಿಲ್ಲ. ಆಮೇಲೆ ಅವರು ಡಿಪ್ರೆಸ್ಡ್ ಕ್ಲಾಸ್ ಅಂತ ಹೇಳ್ತಾ ಇದ್ರು. ಅಂದರೆ ಇವರಿಬ್ಬರು ಮಹಾನ್ ಹೋರಾಟಗಾರರನ್ನು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಒಂದು ಮುಖ್ಯವಾಹಿನಿ ಕಾಂಗ್ರೆಸ್ ತಗೊಳ್ತು. ಇವಾಗ ನಾವು ನೋಡ್ತೀವಿ, ನಾವು ಏನೇ ಹೇಳಿದ್ರು ಕೂಡ, ಎಷ್ಟೇ ಸಾಧು ಸಂತರು ಇವರೆಲ್ಲ ಬಂದರೂ ಕೂಡ ಆರ್ಡ್ ರಿಯಾಲಿಟಿ ಏನಪ್ಪ ಅಂದರೆ ನಮ್ಮದು ವರ್ಣ ವ್ಯವಸ್ಥೆ, ತಾರತಮ್ಯದ ದೇಶ ಇದು. ಆದರೆ ಭಾಷೆಯಲ್ಲಿ ತಾರತಮ್ಯ ಅಲ್ಲ, ಅವಕ್ಕೊಂದೇ ಅದು ಇದಿದೆ, ಒಂದಿದೆ, ಆಹಾರ ಇದಿದೆ. ಆದರೆ ಅವನ್ನೆಲ್ಲ ಏಕಗೊಳಿಸೋದಿದೆಯಲ್ಲ,
ಅದು ಆಗಲ್ಲ. ಅದಕ್ಕೆ ನಮ್ಮಲ್ಲಿ ನೆಹರು ಅವ್ರ ಕಾಲದಲ್ಲಿ ಏನಾಯ್ತು ಅಂದರೆ ಅನೇಕದಲ್ಲಿ ಏಕತೆ ಅಂತ ಒಂದು ಸ್ಲೋಗನನ್ನು ಕೊಟ್ಟರು. ಇವಾಗ ನಮಗೆ ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಕೂಡ ಹೇಳ್ತಾ ಇದ್ರು, 3 ಭಾಷಾ ಸೂತ್ರ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು. 2 ಸಾಕು. ನಮ್ಮ ಭಾಷೆ ಕನ್ನಡ ಇದೆ, ಇಂಗ್ಲೀಷ್ ಒಂದು ಕಮ್ಯುನಿಕೇಶನ್. ಅದು ಯಾವ ದೇಶದ್ದು ಏನು ಗೊತ್ತಿಗೆ ಇಲ್ಲ ಇಂಗ್ಲೀಷ್ ಅನ್ನೋದು, ಅದಕ್ಕೆ ಒಂದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್. ಆಮೇಲೆ ಹಿಂದಿ ತಗೋಬಹುದು ಪ್ರೀತಿ ಇದ್ರೆ. ಅದೇ ರೀತಿ ಹಿಂದಿ ವಾಲಗಳು ಕೂಡ ದ್ರವಿಡನ್ ಭಾಷೆ ಕಲಿಬೇಕಾಗುತ್ತಲ್ವಾ. ನನ್ಗೌದು, ನಾನು ಹಿಂದಿಯಲ್ಲೇ ಡೆಲ್ಲಿಯಲ್ಲಿ ಓದಿದ್ದೀನಿ, ಸರಿ, ಹಿಂದಿ ಬಗ್ಗೆ ಪ್ರೀತಿ ಇದೆ ನನಗೆ. ಅದನ್ನ ರಾಷ್ಟ್ರ ಭಾಷೆ ಅಂದ್ರೆ ಸಂವಿಧಾನದ 22 ಭಾಷೆಗಳು ರಾಷ್ಟ್ರ ಭಾಷೆ. ಮಹಿಳೆಯರನ್ನ ಇನ್ವಾಲ್ವ್ ಮಾಡಿತ್ತು ಗಾಂಧಿ ಹೋರಾಟದಲ್ಲಿ. ಆಮೇಲೆ ಅಂಬೇಡ್ಕರ್ ಅವ್ರು ಹೇಳ್ತಾ ಇತ್ತು ಏನಂದ್ರೆ, ಮೊದಲನೇ 1930 ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದಾಗ ಕಾನೂನು ಮಂತ್ರಿ ಆಗಿರ್ತಾರೆ ಅಂಬೇಡ್ಕರ್, ಅಂದ್ರೆ ಬ್ರಿಟಿಷರ್ ಇದ್ರಲ್ಲ. ಯಾಕಂದ್ರೆ ಅಷ್ಟು, ಅದಕ್ಕೆ ಈಗ ನಮ್ಮ ಇಡೀ ವಿಶ್ವದಲ್ಲೂ ವಿಶ್ವಜ್ಞಾನಿ ಅಂತ ಮಾಡೋದು. ಅಂಬೇಡ್ಕರ್ ಜಯಂತಿ ನಾಲೆಜ್ ಡೇ ಅಂತ ಸೆಲೆಬ್ರೇಟ್ ಮಾಡುತ್ತೆ. ಯಾಕೆ ಮಾಡುತ್ತದೆ? ಆಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ಮೇಲೆ ಕೂಡ ಅವ್ರು ಏನಂದ್ರೆ ಹೇಳ್ತಾ ಇದ್ದಿತ್ತು, ಇವಾಗ ಸಿಖ್ಖರಿಗೆ ಒಂದು ಪ್ರತ್ಯೇಕತೆ ಇದೆ, ಮುಸಲ್ಮಾನರಿಗಿದೆ. ಅದೇ ರೀತಿ ಈ ದೇಶದ ಅಸ್ಪೃಶ್ಯರು ಏನಿದ್ದಾರಲ್ಲ, ಆ ಜನವನ್ನು ಕನ್ಸಿಡರ್ ಮಾಡಬೇಕು, ಅವರ ಹಕ್ಕುಗಳು ಸಿಗಬೇಕು. ಇಲ್ಲಾಂದ್ರೆ ಬರೋ ಸ್ವಾತಂತ್ರ್ಯ ಯಾರು ಇದು ಬ್ರಿಟಿಷರ್ ಕೈಲಿಂದ ಇಲ್ಲಿರೋ ನವ ವಸಾಹತುಶಾಹಿಗಳಿಗೆ ಹೋಗುತ್ತೆ ಅನ್ನೋದು ಅಂಬೇಡ್ಕರ್ ಎಚ್ಚರ ಆಯಿತು. ಅವರಿಬ್ಬರ ನಡುವಿನ ಕಾನ್ಫ್ಲಿಕ್ಟ್ ಏನು ಸರ್ ಅದು, ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ? ಅದು ಏನಂದ್ರೆ ಮೊದಲ ಇದಲ್ಲಾದಾಗ ಯಾಕ್ತಾರೆ ಒಪ್ಕೊಂಡ್ಬಿಡ್ತಾರೆ ಬ್ರಿಟಿಷರು. ಅಂದ್ರೆ ಪ್ರತ್ಯೇಕ ಎಲೆಕ್ಟ್ರೇಟ್ ಇದರಲ್ಲಿ, ಅಂದ್ರೆ ಏನು ಅಸ್ಪೃಶ್ಯರಿದ್ದಾರೆ ಅವರ ಪ್ರತಿನಿಧಿಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಳೋ ಒಂದು ಓಟ್ ಇರಬೇಕು. 2 ಓಟನ್ನು ಕೇಳ್ತಾರೆ. ಅದಕ್ಕೆ ಗಾಂಧಿ ಏನು ಹೇಳ್ತಾರೆ, ಅದು ಸಪ್ರೇಷನ್ ಆಗ್ತದೆ. ಅಂದ್ರೆ ಅಸ್ಪೃಶ್ಯರು ಕೂಡ ಹಿಂದೂ ಧರ್ಮದ ಒಂದು ಭಾಗ ಅಂತ, ಯಾಕಂದ್ರೆ ಧಾರ್ಮಿಕವಾಗಿ ಇವರು ಅದು. ಆದ್ರೆ ಇವರು ಹಿಂದೂ ಧರ್ಮ ಒಂದು ರೀತಿ ಪಿರಮಿಡ್ ಸ್ಟ್ರಕ್ಚರ್ ಅಲ್ಲಿ ಇದೆಯಲ್ಲ, ಶ್ರೇಷ್ಠ ಕನಿಷ್ಠ ಇದರಲ್ಲಿದೆ. ಆಮೇಲೆ ಇವ್ರಿಗಂತೂ ಜಾಗವೇ ಇಲ್ಲ. ಆ ರೀತಿ ಈ ದೇಶದ ಎಲ್ಲ ಸಪ್ರೆಸ್ಡ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಗಾಂಧಿ ಅನ್ನೋದು ಬಹಳ ಓಲ್ಡ್ ಅನ್ನೋ ಥರದ್ದು ಹೊಸ ಯುವ ಜನತೆಯ ತಲೆನಲ್ಲಿದೆ. ಅದನ್ನ ಯುವ ಜನತೆ ಹೆಂಗೆ ಅರ್ಥ ಮಾಡ್ಕೋಬೇಕು? ಇಲ್ಲ ಸರ್, ಆದ್ರೆ ಓದ್ಬೇಕು ಸರ್ ಗಾಂಧಿಯನ್ನ. ಆಮೇಲೆ ಗಾಂಧಿ ತತ್ವ ಮತ್ತು ಪ್ರಾಯೋಗಿಕ ಇದೆಯಲ್ಲ, ತಮ್ಮ ಜೊತೆ ಮೊದಲು ಪ್ರಯೋಗ ಮಾಡ್ತಿದ್ರು ಅವರು. ಸತ್ಯ ಜೊತೆಗೆ ವಿಜ್ಞಾನ ಅಂದ್ರೆ ಒಂದು ಹೇಗೆ ಈಗ ಮಾರ್ಕ್ಸ್ವಾದ ಒಂದು ವಿಜ್ಞಾನ ಇದೆಯೋ, ಐನ್ಸ್ಟೀನ್ ಹೇಳ್ದಂತ ವಿಜ್ಞಾನ ಹೇಗಿದೆಯೋ, ಆ ರೀತಿ ಈ ರೀತಿ ತತ್ವಜ್ಞಾನಗಳ ಜೊತೆನೆ ತಿಳ್ಕೊಂಡಿರ್ತದೆ. ಅಂಬೇಡ್ಕರ್ ಮಹಾ ತತ್ವಜ್ಞಾನಿ ಅವನು. ಒಟ್ಟು 19 ಭಾಷೆಯವರು ಗೊತ್ತಿತ್ತು, ವಿಶ್ವಜ್ಞಾನಿ ಅಂತ ಕರೀತಾರೆ. ಆದ್ರೆ ಇವರು ಏನಿತ್ತು ಅಂದ್ರೆ, ನನ್ನ ದೇಶದಲ್ಲಿ ಬ್ರಿಟಿಷರ್ ಇದ್ದಾಗ ಒಂದು ಅಟ್ಲೀಸ್ಟ್ ಒಂದು ನ್ಯಾಯ ಆದ್ರೂ ಸಿಗ್ತಾ ಇದೆ ನಮ್ಗೆ. ನಮ್ಮವರೇ ಬಂದಾಗ ಏನಾಗಿರು, ಈಗಲೂ ಕೂಡ ಹಳ್ಳಿಗಳಲ್ಲಿ ನೋಡಿ, ಗಾಂಧಿ ಮತ್ತು ಅಂಬೇಡ್ಕರ್ ಇರೋದು ಹಳ್ಳಿಗಳು ಗ್ರಾಮ ಸ್ವರಾಜ್ಯ ಆಗ್ಬೇಕು ಅಂತ ಗಾಂಧಿ ಹೇಳ್ತಾ ಇದ್ರು. ಆದ್ರೆ ಗಾಂಧಿಯ ವಾದದಲ್ಲಿ ಜೊತೆಗೆ ಸಿಂಪಲ್ ಎಕಾನಮಿ ಅಂದ್ರೆ ಕೌಶಲ್ಯವನ್ನ ಏನೇನಿದೆ, ಇವಾಗ ಒಂದು ಬಡಿಗೆ ಇದೆ, ಮಡಿಕೆ ಮಾಡೋ ಕುಂಬಾರಿದೆ, ಅವೆಲ್ಲ ಉದ್ಯೋಗಗಳಂತ ಇದು ಮಾಡ್ಬೇಕಂತ, ಸ್ಮಾಲ್ ಗುಡಿ ಕೈಗಳು, ಅದಕ್ಕೂ ಮಾನ್ಯತೆ ಕೊಟ್ರೆ ಸರಿ ಆಗುತ್ತೆ ಅಂತ. ಆದ್ರೆ ಅಂಬೇಡ್ಕರ್ ಹೇಳ್ತಾ ಇತ್ತಿಲ್ಲ, ಇಡೀ ಜಾತಿ ವ್ಯವಸ್ಥೆ ಇರೋದೇ ಬೇರೆ ಇರೋದೇ ಗ್ರಾಮದಲ್ಲಿ ಅಂತ. ಅದಕ್ಕೆ ಅವರು ನಗರಗಳಲ್ಲಿ ಬರ್ತಾರೆ. ಗಾಂಧಿನ ಹೊಸ ಯುವ ಜನತೆ ಹೆಂಗೆ ಅರ್ಥ ಮಾಡ್ಕೋಬೇಕು? ನೋಡಿ ಬೇರೆ ತರ ಮಾತಾಡ್ತಾರೆ, ಅವ್ರ ಬಗ್ಗೆ ಇರುವ ಅವ್ರ ಪುಸ್ತಕದಲ್ಲಿರುವ ಕೆಲವು ಇದನ್ನ ಇಟ್ಕೊಂಡು. ಈಗ ಅವ್ರು ನಾಟಕ ಮಾಡ್ಬೇಕಾದ್ರೆ, ನಾನು ಭಾರತಕ್ಕೆ ಬರೋದಕ್ಕಿಂತ ಮೊದಲು ಅವರು ಪಕ್ಕಾ ಬ್ರಿಟಿಷರ್ ಡ್ರೆಸ್, ಅದು ಅಂದ್ರೆ ಕೈಗಳಿಗೆ ಗ್ಲೌಸ್ ಹಾಕೋಬೇಕು, ಇದನ್ನ ಗಾಂಧಿ ಹಾಕೋಬೇಕು. ಆಮೇಲೆ ಒಂದೇನಂದ್ರೆ, ಕಸ್ತೂರ್ಬಾ ಅಂತ ಇವ್ರನ್ನ ಬರೇ ಬೇರೆಯವ್ರಿಗೆ ನೀತಿ ಹೇಳ್ತಾ ಇರಲಿಲ್ಲ ಗಾಂಧಿ, ತಾನು ಪ್ರಾಯೋಗಿಕವಾಗಿ ಇದು ಮಾಡ್ತಾ ಇದ್ರು. ಅವ್ರಿಗೆ ಗೊತ್ತಾಯ್ತು, ಈ ದೇಶದ ಸರ್ವದರ ಎಲ್ಲ ಜನರನ್ನು ನಾವು ಇಲ್ಲಿ ಸೇರಿಸ್ಕೊಳ್ದೆ ಹೋದ್ರೆ ಈ ದೇಶಕ್ಕೆ ಉದ್ಧಾರ ಇಲ್ಲ. ನೋಡಿ, ಅವರು ಅನ್ಟಚಬಲ್ ಮನೆಯಲ್ಲಿ ಕಸ್ತೂರ್ಬಾನ ಟಾಯ್ಲೆಟ್ ಕ್ಲೀನ್ ಮಾಡಕ್ ಬಿಡ್ತಾರೆ, ಅವ್ರ ಮೂತ್ರ ತೊಳೆಯೋದು. ಅಂದ್ರೆ ನಿನ್ನ ಸೇವೆ ಅಲ್ಲಿದೆ ಅಂತ. ಅಂದ್ರೆ ಅದಕ್ಕೆ ಹರಿಜನ್ ಅಂತ ಹೆಸರು ಕೊಡೋದು. ದೇವರ ಮಕ್ಕಳು ಅನ್ನೋ ತರದಾಗ ಅಂಬೇಡ್ಕರ್ದು ಒಪ್ಕೊಳ್ಳಲ್ಲ. ಅಂದ್ರೆ ನಾವೆಲ್ಲ ದೇವ್ರ ಮಕ್ಕಳು, ನೀವ್ ಯಾವ ಮಕ್ಕಳು ಅಂತ ಕೇಳ್ತಾರೆ. ಇದು ಬೇರೆ ಅದು. ಆದ್ರೆ ಒಂದು ನನಗೇನಂದ್ರೆ, ಈ ಇಬ್ರು ಮಹಾನಾಯಕರ ಜೊತೆಗೆ ಭಿನ್ನ ಹುಡುಕ್ತಾ ಇದ್ರಲ್ಲ, ಯಾಕಂದ್ರೆ ಸಪ್ರೆಸ್ಡ್ ಇದೆ ಈಗಲೂ ಕೂಡ. ಆ ಸಪ್ರೆಸ್ಡ್ ಜನಗಳು ಅವ್ರಿಗೆ ಒಂದು ವೇದಿಕೆಯನ್ನ ಕಾಂಗ್ರೆಸ್ ಸೃಷ್ಟಿ ಮಾಡ್ಲಿಕ್ಕೆ ಗಾಂಧಿ ಕಾರಣ. ಅದು ಗಾಂಧಿ ಇಲ್ಲದೆ ಹೋಗಿರೋದು ಒಂದು ಅಜೆಂಡಾ ಆಗ್ತಿರ್ಲಿಲ್ಲ. ನೀವು ಗಾಂಧಿಯನ್ನು ಓದಿ, ಅಂಬೇಡ್ಕರ್ ಓದಿ, ಒಂದೇ ನಿಲುವಿಗೆ ಸಿಕ್ಕದಲ್ಲ ಅದು. ನಿಮಗೆ ಬೇಕಾದಾಗ ಮೊದಲೇ. ಆಮೇಲೆ ಬುದ್ಧನ ನಂಬುವಂಥವ್ರು ನಾವು ದೇಶನ ಯಾಕೆ ತಗೊಳ್ತೀವಿ? ಬುದ್ಧ ಮಾರ್ಗಕ್ಕೆ ಹೋದೆ ಏನದು ಬೇರೆ ಅಲ್ಲ. ಇವಾಗ ನಾವು ಇಲ್ಲೊಂದು ಕಮ್ಯುನಲ್ ರೈಟ್ಸ್ ಆದಾಗ ಜೈತ್ ನಾಯಕರು, ದೇವೇಂದ್ರ ಮೋದಿಯವರಿದ್ದಾಗ ಒಂದ್ಸರಿ ನಾನು ರಂಗಾಯಣದಲ್ಲಿದ್ದಾಗ ಹೇಳಿದ್ರು, ಏನಪ್ಪ ಇದು ಅಂತ. ಇಲ್ಲ ಸರ್, ನಾವು ದ್ವೇಷ ಬಿಟ್ಟು ದೇಶ ಕಟ್ಟೋದ್ರ ಬಗ್ಗೆ ಹೇಳಿದ್ದು ಅದೇ ಅಲ್ಲ. ಅದೇ ಅಂದ್ರೆ, ದ್ವೇಷದಿಂದ ಏನ್ ಕಟ್ತೀರಿ ನೀವು? ಈಗೇನು ಇಡೀ ಜಗತ್ತನ್ನ ಯುದ್ಧದ ಮೂಲಕ ಆಗ್ತಾ ಇದೆ. ಆದ್ರೆ ಯುದ್ಧಕ್ಕೆ ಗಾಂಧಿ ಮದ್ದಾಗಿದ್ರಲ್ಲ, ಬುದ್ಧ ಮದ್ದಾಗಿದ್ದ ಅಲ್ವಾ? ಈಗ 2 ಇದಿತ್ತು, ಹಿಂದೂ ಮಹಾಸಭಾ ಮತ್ತು ಜಿನ್ನಾ. 2 ನೇಷನ್ ಥಿಯರಿನ ಮುಂದೆ ಇಟ್ಟರು ಅವರು, ಜಿನ್ನಾ ಮತ್ತು ಇವರು. ಮೊದಲಿರ್ಲಿಲ್ಲ ಜಿನ್ನಾ. ಅದಕ್ಕೆ ಗಾಂಧಿ ಎಲ್ಲಿವರೆಗೂ ಹೋಗ್ತಾರಂದ್ರೆ, ಸಾಧ್ಯ ಆದ್ರೆ ಜಿನ್ನನೇ ಮೊದಲನೇ ಪ್ರಧಾನಮಂತ್ರಿ ಆಗ್ಲಿ ಅಂತ ಹೇಳ್ತಾರೆ. ನಿಮ್ಮ ನಾಟಕದಲ್ಲೇ ಪ್ರಸ್ತಾಪ ಆಗುತ್ತೆ, ಬುದ್ಧ ಕಸ್ತೂರಿಬಾ ಅವ್ರಿಗೆ, ಕಸ್ತೂರಿಬಾ ಬೇಡ್ಕೋತಾರೆ, ನನ್ನ ಮಕ್ಕಳ ಕಡೆಗೆ ಬನ್ನಿ. ಬುದ್ಧ ಒಳ್ಳೆ ಗಂಡ, ಇದು ಗಾಂಧೀಜಿ ಒಳ್ಳೆ ಗಂಡನಾಗಿರ್ಲಿಲ್ಲ, ಗಾಂಧೀಜಿ ಮಕ್ಕಳಿಗೆ ತಂದೆ ಆಗಿರಲಿಲ್ಲ ಅನ್ನೋ ಪ್ರಸ್ತಾಪಗಳನ್ನ ನಿಮ್ಮ ನಾಟಕ ನೋಡಿದವರು ಅಥವಾ ಗಾಂಧಿಯ ಪುಸ್ತಕ ಓದಿದವರು ಮಾತಾಡ್ತಾರೆ.
ನನಗೆ 3 ಅಭಿಪ್ರಾಯ ಬಂದಿದೆ ಮಹೇಂದ್ರ ಅವರು. ಹೆಣ್ಮಕ್ಳಲ್ಲಿ ಏನು ಗೊತ್ತಾ, ಅರೆ ಗಾಂಧಿಯ ಆ ಥರ ಆಗಬೇಕಾದ್ರೆ ಕಸ್ತೂರ್ಬನ ಕಾಂಟ್ರಿಬ್ಯೂಷನ್ ಆಗಿದೆ ನೋಡಿ ಅಂತ. ಇಲ್ಲಿಟ್ರೇಟು ಹೆಣ್ಮಕ್ಳವನು, ಬಟ್ ಅದನ್ನು ಆ ಥರ ನೋಡಲಿಲ್ಲ. ಸರಳವಾಗಿ ಯುವಕರಿಗೆ ಗಾಂಧಿ ಕುರಿತು ಒಂದೆರಡು ಮಾತುಗಳು ಯಾವುದನ್ನ ಅನುಸರಿಸಬಹುದು? ಸತ್ಯ ಕಠಿಣವಾಗಿದೆ, ಸುಳ್ಳಿಗೆ 100 ವೇಷಗಳು ಹಾಕ್ಕೋಬೋದು, ಕಲರ್ಫುಲ್ ಆಗಿದೆ ಅದು. ಆದ್ರೆ ಸತ್ಯಕ್ಕೆ ಬಣ್ಣ ಇಲ್ಲ, ದ್ವೇಷ ಇಲ್ಲ. ಆದರೆ ನಿಮ್ಗೆ ಅದು ಬೇಕಾಗಿರೋದು ಒಂದು ಕರುಣೆ ಇರಬೇಕು, ಭಾತೃತ್ವವನ್ನು ನೆನೆಸ್ಕೋಬೇಕು, ಅಹಿಂಸೆಯನ್ನು ವ್ರತ ಆಗಿ ಇಟ್ಕೋಬೇಕು. ಅಂದರೆ ನಾವು ಮಾತಾಡೋದು ಕೂಡ ತುಂಬ ಅಹಿಂಸಾತ್ಮಕವಾಗಿದೆ. ಅಹಿಂಸೆ ಅಂದರೆ ಕೈಲಿ ಆಗದೆ ಇರೋರು ಮಾಡೋದು. ಅದೇ ಅದನ್ನೇ ಗಾಂಧಿ ಹೇಳ್ತಾರೆ, ಅವನು ವೀರ ಯೋಧ ಅಂತ. ಅವನು ಯಾವನು ಅಸ್ತ್ರ ಹಿಡಿತಾನೆ ಅವನು ಹೆಂಗೆ ವೀರ ಆಗ್ತಾನೆ ಅಂತ ಹೇಳೋದವರು. ಅಂದರೆ ಅಸ್ತ್ರ ಇಲ್ದೇನೆ ನೀವು ಈಗ ಇಡೀ ಬ್ರಿಟಿಷ್ ಸಾಮ್ರಾಜ್ಯ ರಾತ್ರಿ ಯಾಕೆ ಕದ್ದು ಓಡ್ತದ್ದು. ಇವಾಗ ಇನ್ನೊಂದು ನಿಮಗೆ ಇದು ಅಂಬೇಡ್ಕರ್ ನೋಡಿ, ಅವರು ಇಂಗ್ಲೆಂಡಲ್ಲಿ ಕೂತಿರ್ಬೇಕಾದ್ರೆ ಲೈಬ್ರರಿಯಲ್ಲಿ ಅವ್ರಿಗೆ ಏನು ಇವರು ಪೇಶ್ವೆ ವಿರುದ್ಧ ಹೋರಾಟ ಮಾಡಿದ್ರ ಕೊರೆಗಾಂವ್ ಯುದ್ಧದಲ್ಲಿ 500 ಜನ ಮಹರ್ ಸೈನಿಕರು ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಮಾಡಕ್ಕೆ ಬರ್ತಾರೆ. ಅವನು ಪೇಶ್ವೆ ಎಂಥ ಇವನಂದ್ರೆ ಪೇಶ್ವಾಯಿ ಅಂದರೆ ಒಂದು ರೀತಿ ಮನುಸ್ಮೃತಿಯನ್ನು ಮಹಾರಾಷ್ಟ್ರದಲ್ಲಿ ತಂದವರು ಅವರು. ಇವಾಗ ಅಲ್ಲಿ ಜ್ಯೋತಿಬಾ ಸಾವಿತ್ರಿಬಾ ಫುಲೆ ಈ ಶಿಕ್ಷಣ ಎಲ್ಲಿ ಬರ್ತಿತ್ತು. ಆಮೇಲೆ ನಮಗೆ ಗೊತ್ತಿದೆ ಶಿವಾಜಿ ಮಹಾರಾಜ್ ನೀವು ರಾಜ ಅಂತ ಒಪ್ಕೊಂಡಿದ್ದೀವಿ, ಆದರೆ ಅವನು ರಾಜ ಆದಾಗ ಒಬ್ಬ ಹಿಂದುಳಿದ ವರ್ಗ ಅಂದ್ಬಿಟ್ಟು 300 ಜನ ಬ್ರಾಹ್ಮಣರು ಅವನಿಗೆ ಕಿರೀಟ ಧಾರಣೆ ಮಾಡಲ್ಲ. ಅಂದರೆ ಹಿಂದೂ ಧರ್ಮದ ದೊಡ್ಡದೇನೆಂದ್ರೆ ಅಸಮಾನತೆ ಇದು. ಅಂದರೆ ಒಬ್ಬರ ಮೇಲೊಬ್ಬರು ಒಂದು ಪಿರಮಿಡ್ ಥರ ಇದೆ. ಅದ್ರ ಬಗ್ಗೆ ಗಾಂಧಿ ಎಚ್ಚರ ಮಾಡಿದ್ರು ಕಾಂಗ್ರೆಸ್ಸಲ್ಲಿ. ಇವಾಗ ಇದು ನೋಡಿ, ಒಂದೇನಂದರೆ ತಾತ್ವಿಕವಾಗಿ ನಾವು ಗಾಂಧಿಯನ್ನು ಕಾಂಗ್ರೆಸ್ ಅವರು ಓದ್ಕೊಂಡಿಲ್ಲ, ಚರಿತ್ರೆ ಗೊತ್ತಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿತ್ತು, ಯಾರಿಗೆ ಚರಿತ್ರೆ ಗೊತ್ತಿರಲ್ವೋ ಅವ್ರ ಚರಿತ್ರೆಯನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಎದುರಿಗಿದೆ ಈಗ ಗಾಂಧಿನೂ ಓದಂಥ ಪುಸ್ತಕಗಳಿದ್ದಾವೆ, ಅಂಬೇಡ್ಕರ್ದು ಇದೆ. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಾಂಧಿಯನ್ನು ಹೇಗೆ ನೋಡ್ತಾ ಇದ್ದಾರೆ ಇವನ್ನ ನಾವು ನೋಡಬೇಕಾಗುತ್ತೆ. ಹಂಗಾಗಿ ಈಗ ನಮಗನ್ಸುತ್ತೆ ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಗಾಂಧಿ ಒಂದು ಅರಿವಿನ ಬೆಳಕಾಗಿ ಕಾಣ್ತಾರೆ. ಆಮೇಲೆ ಇಲ್ಲೇನಂದರೆ ವಂಶ ಪಾರಂಪರ್ಯ ಇದೆ, ಸ್ವಜನ ಪಕ್ಷಪಾತ ಇದೆ, ಜಾತೀಯತೆ ಇದೆ. ಗಾಂಧಿಗೆ ಇರಲಿಲ್ಲ. ಅದಕ್ಕೆ ತನ್ನ ಮಕ್ಕಳನ್ನು ಎಲ್ಲೂ ಇರಲಿಲ್ಲ. ನನ್ನ ನಾಟಕದಲ್ಲಿ ಅದೇ ಹೇಳಿದೆ, ಒಂದು ಸರಿ ಅವ್ರಿಗೆ ಹರಿಲಾಲ್ ಗಾಂಧಿಗೆ ಒಂದು ಹುದ್ದೆನೂ ಕೊಡೋದು ಅವ್ರು ಯಾರೋ ಒಬ್ಬರು ಬರ್ತಾರೆ. ಅವ್ರ ತಕ್ಷಣ ನನ್ನ ಮಗನಿಗೆ ಯಾಕೆ ಅಂತಾರೆ. ಅವನು ಜಗನ್ಲಾಲ್ ಅನ್ನೋ ಇನ್ನೊಬ್ಬನಿಗೆ ಅದಕ್ಕಿಂತ ಇವರನ್ನು ರೆಕಮೆಂಡ್ ಮಾಡ್ತಾರೆ. ಒಂದು ನೋಡಿ ನನಗೆ ಬಂದಿದ್ದು ಅಂದರೆ ಅಪ್ಪನ ಇನ್ಫ್ಲೂಯೆನ್ಸಿಂದ ನೀವು ಆದಾಗ ನಿಂದೆಲ್ಲಿರ್ತದೆ ಗಳಿಕೆ ಅಂತ. ಅಂದರೆ ನಿನಗೆ ಆಸ್ತಿ ಬರ್ಬೋದು. ಅದಕ್ಕೆ ಗಾಂಧಿ ಏನಂದರೆ ಆಶ್ರಮ ಕಟ್ಟಿದವರು ತನ್ನ ತಂದೆಯಿಂದ ತಮ್ಮ ಆಸ್ತಿ ತೊಗೊಳ್ಳಿಲ್ಲ ಅವರು, ತನ್ನ ಮಕ್ಕಳಿಗಿಲ್ಲ ಅಂತ. ಆಮೇಲೆ ನಾವೆಲ್ಲ ಓದಂಗೆ ಫಾರ್ಮಲ್ ಎಜುಕೇಷನ್ ಕಳಿಸಿ, ನಾನ್ ಫಾರ್ಮಲ್ ಎಜುಕೇಷನ್ ಕಳಿಸಿತ್ತು. ಒಬ್ಬನಿಗೆ ನೀನು ರೈಲ್ವೆ ಸ್ಟೇಷನಲ್ಲಿ ಇರುವಂದ, ಒಬ್ಬನಿಗೆ ಚಪ್ಪಲಿ ಹೊಲಿಯೋದನ್ನ ಕಲಿಯಿಂದ, ಒಬ್ಬ ಮಗ್ಗನ ಏದ್ ಕಲಿಯಿಂದ. ಸೊ ಗಾಂಧಿ ಆ ರೀತಿ ಮಾಡಿದಾಗ ಬಂದಿದ್ದು. ಇವನು ಅಷ್ಟೇ ಓದಿತು ಯಾರು ಹೊರಗೆ ಬಂದಿದ್ದು. ಆದರೆ ಅವನು ಏನಂದರೆ ಏನು ಸನಾತನ ಧರ್ಮದ ಇದಿತ್ತಲ್ಲ, ಹಿಂದೂ ಧರ್ಮದ ಮೂಲಭೂತ ಇತ್ತಲ್ಲ, ಅಪ್ಪನಿಂದ ಆಸ್ತಿ. ಇವಾಗ ವಂಶೋದ್ಧಾರಕರು ನಮ್ಮಲ್ಲಿ ಏನಾಗಿದೆ, ಗಂಡು ಮಕ್ಕಳೇ ಹಿರಿ ಮಗ ಆಗ್ತಾನೆ ಅಂತ. ಹೌದಾ? ಹೌದು. ಅಂಬೇಡ್ಕರ್ ಹೆಣ್ಮಕ್ಳಿಗೂ ಕೊಡಬೇಕಾಯ್ತಲ್ಲ ಆಸ್ತಿ ಹಕ್ಕಲ್ಲ, ಎಲ್ರಿಗೂ ನೋಡಿ ಅಲ್ಲೇ ಲಿಂಗ ತಾರತಮ್ಯ ಎಲ್ಲ ಇದೆ ನೋಡಿ. ಕಸ್ತೂರ್ಬಾ ಅವ್ರು ಓದಿದ್ರು ಕೂಡ ಸ್ವತಂತ್ರ ಹೋರಾಟಗಾರ್ತಿ ಆದ್ಲಲ್ಲ. ಅಂದ್ರೆ ಗಾಂಧಿ ಬೆಳಿಲಿಕ್ಕೂ ಕೂಡ ಕಸ್ತೂರ್ಬಾನ ಸಹಕಾರ. ಅಂಬೇಡ್ಕರ್ ಬೇಕಾದ್ರೂ ರಮಾ ಇವರು ಅಂದ್ರೆ ತ್ಯಾಗ ಇದೆ ಹೆಣ್ಮಕ್ಳು. ಆ ರೀತಿ ನನ್ಗನ್ಸುತ್ತೆ ಗಾಂಧಿಯನ್ನ ಭಜನೆ ಮಾಡೋದಲ್ಲ ಅವ್ರಿತ್ತು. ಯಾಕೆ ಭಜನೆ ಹೇಳ್ತಿದ್ರಂದ್ರೆ ಅವರು ಮನಸ್ಸನ್ನ ನೀವು ಪ್ರಫುಲ್ಲವಾಗಿ ಇಟ್ಕೋಬೇಕಂದ್ರೆ ಧ್ಯಾನಿಸ್ಬೇಕು ಅಂತ. ಅದಕ್ಕೆ ಅವ್ರು ಏನಾದರೂ ಹೇಳ್ಬೇಕಾದ್ರೆ ತಕ್ಷಣ ಉತ್ತರ ಕೊಡ್ತಿರಲ್ಲ. ಅವರು ತಮ್ಮ ಅಂತರ್ಮನವನ್ನು ಕೇಳಿ ಮಾರನೇ ದಿನ ಹೇಳ್ತಾರೆ. ಇದನ್ನು ಅಂಬೇಡ್ಕರ್ ತಮಾಷೆನೂ ಮಾಡೋರು. ನಿಮಗೆ ಹೇಳ್ಬೇಕಲ್ವಾ ಏನೋ ಸತ್ಯ ಅನ್ನೋ ಥರ. ಗಾಂಧಿವಾದ ಗೊಡ್ಡುವಾದ ಅಲ್ಲ, ಅದು ಒಂದು ವಿಜ್ಞಾನ ಅಂತ ತಿಳ್ಕೊಬೇಕಾಗಿರೋದು ನಾವು. ಆಮೇಲೆ ಎಲ್ಲ ಹೋರಾಟಗಳಿದಾವಲ್ಲ, ಗಾಂಧಿ ವಿಜ್ಞಾನ ಅಂತಾನೆ ಹೇಳ್ಬೋದು. ಸಿದ್ಧಾಂತ ಅಲ್ಲ, ಸಿದ್ಧಾಂತ ಅಂದ್ರೆ ಏನಾದ್ರು ಇಟ್ಸ್ ಎ ಸೈನ್ಸ್. ಅದು ಸಮಾಜ ವಿಜ್ಞಾನ ಅಂತೀವಿ. ವಿಜ್ಞಾನ ಏನು ಯಾವಾಗ ಪ್ರಶ್ನೆ ಮಾಡುತ್ತಲ್ವಾ. ಗಾಂಧಿಯನ್ನು ಪ್ರಶ್ನೆ ಮಾಡಬೇಕು. ನೀವು ಪ್ರಶ್ನೆ ಮಾಡಿದಾಗ ಅವ್ರು ಏನು ಅಂತ ಗೊತ್ತಾಗೋದು, ಉತ್ತರನೂ ಸಿಗುತ್ತೆ. ಅವರಲ್ಲೇ ಇದೆ. ಈಗ ಏನು ಹೇಳ್ತಾರೆ, ನಿಮ್ದೇನು ಮೆಸೇಜ್ ಅಂತ ಹೇಳಿದ್ರೆ ನನ್ನ ಬದುಕೆ ಒಂದು ಮೆಸೇಜ್ ಅಂತ ಅರೋದಲ್ಲ, ನನ್ನ ಜೀವನ ಬರೆದ್ಬಿಟ್ರಲ್ಲ ಅಲ್ವಾ, ಬರೆದೇ ಬಿಟ್ರಲ್ವಾ, ಅವ್ರ ಆಟೋಗ್ರಫಿ ಅದು ಅಲ್ವಾ. ಆಮೇಲೆ ಅದೇನಂದ್ರೆ ಇಡೀ ಹಳ್ಳಿಗಳ ದೇಶ ಆಗಿರೋದ್ರಿಂದ ಆ ಕಾಲದಲ್ಲೇ 5 ಲಕ್ಷ ಹಳ್ಳಿಗಳನ್ನ ಅವ್ರು ಹೇಳ್ತಾ ಇದ್ರು. ಗ್ರಾಮೀಣ ಪ್ರದೇಶದ ಅಲ್ಲೇ ಭಿನ್ನಾಭಿಪ್ರಾಯ ಇರೋದು. ಈಗ ಜಾತಿಗಳು ಹೋಗಲ್ಲ ನಮ್ಮಲ್ಲಿ, ಹೊಸ ಜಾತಿಗಳು ಇಟ್ಕೊಳ್ತೀವಿ. ಇವು ಬಸವಣ್ಣ ಒಂದು ಅನುಭವ ಮಂಟಪ ಆಗಿನ ಪಾರ್ಲಿಮೆಂಟ್ ಅಂತ ಕರಿತೀವಿ, ಅವನಿಗೆ ಒಂದು ಜಾತಿಗೆ ಸೇರಿಸಿದ್ವಲ್ಲ, ಈಗ ಅದೇ ಒಂದು ಜಾತಿ ಆಯ್ತು ಅಲ್ವಾ. ಸೊ ಹಾಗಾಗಿ ನನ್ಗನ್ಸುತ್ತೆ ಯುವಕರು ನೀವು ಪ್ರಶ್ನೆಗಳು ಇಟ್ಕೊಳ್ಳಿ. ನೀವು ಮೊದಲೇ ಪೂರ್ವಾಗ್ರಹಿತರಾದ್ರೆ ನಿಮಗೆ ಗಾಂಧಿನೂ ಸಿಕ್ಕಲ್ಲ. ಗಾಂಧಿಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಓದ್ಬೋದು ಅಂದರೆ, ಒಂದು ಸಿನಿಮಾ ನೋಡ್ಬೋದು ಅಂದರೆ, ಒಂದು ನಾಟಕ ನೋಡಬೇಕು ಅಂದರೆ ನಿಮ್ಮ ಸಲಹೆ? ಇಲ್ಲ, ಆಗ ನೋಡಿದ್ರೆ ಮೊದಲನೇ ಬಾರಿ ನಮ್ಮ ಏನು ಅಟೆಂಡ್ ಬರೋ ಸಿನಿಮಾ ಮಾಡಿದ್ನಲ್ಲ, ಗಾಂಧಿ ಸಿನಿಮಾ ಮಾಡಿದ್ನಲ್ಲ, ಮೊದಲನೇ ಬಾರಿ ಜಗತ್ತು ಗೊತ್ತಾಯಿತು. ಅದು ಕೂಡ ತಕರಾರಿತಿದ್ರು. ಅಲ್ಲಿ ಹಲವಾರನ್ನ ಬಿಟ್ಟರು, ಅಲ್ಲಿ ಇಶ್ಯೂಗಳನ್ನ ಬಿಟ್ಟರು, ಕೊಲೆ ಮಾಡೋ ಅಂತಕ್ಕೆಲ್ಲ ಕೊಲೆ ಅಂತ ಬಂತು. ಆದರೆ ಗೋಡ್ಸೆ ಸಂತತಿ ಯಾಕೆ ಹೆಚ್ಚುತ್ತಾ ಇದೆ?
ಯುವಕರು ಯಾಕೆ ಆ ದಾರಿಲಿ ಇದ್ದಾರೆ, ಗಾಂಧಿ ಮಾರ್ಗದಲ್ಲಿ ಅಲ್ಲಿ ಯಾಕೆ ಹೋಗಿದ್ದಾರೆ? ಯಾಕಂದರೆ ಆ ಒಂದು ಸಂಘಟನೆ ಈಗಾಗಲೇ ಅದಕ್ಕೊಂದು 100 ವರ್ಷ ಆಗ್ತಾ ಇದೆ. ಅದಕ್ಕೆ ಅವರು ಹಿಂದೂ ರಾಷ್ಟ್ರ ಅಂತ ಹೇಳಕ್ ಕೊಡ್ತಾರೆ. ಆಮೇಲೆ ಇವಾಗ ನಾನು ಒಬ್ಬ ಹಿಂದೂ, ನೀವು ಒಬ್ಬ ಹಿಂದೂ, ಇವ್ರು ಹೇಳೋ ಹಿಂದೂಗೂ ನಾನು ನಂಬ ಹಿಂದೂಗೂ ವ್ಯತ್ಯಾಸ ಇದೆಯಲ್ಲ. ಇವಾಗ ನಾನು ಒಬ್ಬ ಓದಿರೋನಾಗಿರುವಾಗ ನನ್ನ ಹೆಣ್ಣು ಮಕ್ಕಳಿಗೋ ಹೆಂಡತಿಗೋ ಸಮಾನತೆ ನಾನು ಕೊಡೋಕೆ ರೆಡಿ ಇಲ್ಲ ಅಂದರೆ ನಾನು ಚವನಿಸ್ಟ್ ಆಗ್ತೀನಲ್ಲ. ಸೊ ಈ ನಿಟ್ಟಿನಲ್ಲಿ ಗಾಂಧಿ ಸುಮ್ಮನೆ ತತ್ವ ಹೇಳಲಿಲ್ಲ, ಅವ್ರು ಪಾಲಿಸಿದ್ರು. ಅವರು ನೆಹರು ಹೇಳಲಿಲ್ಲ, ಇವಾಗ ಅವರು ಪಾಲಿಸಿದ್ರು. ಅದು ಬಿಡಿ, ಇವಾಗ ಎಲ್ಲವೂ ಏನಾಗಿದೆ ಅಂದರೆ ವಂಶ ಪಾರಂಪರ್ಯವೇ ಆಗಿದೆ. ಅದು ಎಲ್ಲ ಪಕ್ಷದಲ್ಲೂ ಇದೆ ಅದು ರಾಜಕಾರಣದಲ್ಲಿ. ಅಂದರೆ ಒಂದು ಸರಿ ಅಧಿಕಾರಕ್ಕೆ ಬಂದರೆ ನೀವು ಸರಳವಾದನ್ನ ಕಳ್ಕೊಳ್ತೀರಿ ನೀವು. ಅಂದರೆ ಕೂಡಿಡೋದು, ಗಾಂಧಿ ಹೇಳ್ತಾ ಇದ್ದಿತ್ತು ಕೂಡಿಡಬಾರ್ದು ಅಂತ. ನೇಚರಲ್ಲಿ ಯಾವೂ ಇಲ್ಲ, ಮನುಷ್ಯ ಅಷ್ಟೇ ದುರಾಸೆ ಇರೋದು. ಇವತ್ತು ಬೇಕು ಅಂತ ನನಗೆ ಇನ್ನೊಂದು ವರ್ಷಕ್ಕೂ ಬೇಕು ಅನ್ನೋದು. ಆ ಒಂದು ಸರಿ ಅಧಿಕಾರಕ್ಕೆ ಬಂದರೆ ಸರಳವಾಗಿರೋನು ಬೇರೆ ಆಗ್ತಾನೆ. ಅಂದರೆ ಈ ಕರಪ್ಷನ್ನು ಕಾರಣ ನಮ್ಮ ಆಧ್ಯಾತ್ಮದಲ್ಲೂ ಇದೆ. ನಾವು ದೇವರಿಗೆ ಲಂಚ ಕೊಡೋಂಥ ಮನುಷ್ಯರು ನಾವು. ಏನು ಸಾವಿರಾರು ವರ್ಷದಿಂದ ಇಲ್ಲದೆ ಇರೋದು ಶಿಕ್ಷಣ 75 ವರ್ಷದಲ್ಲಿ ಮಹಿಳೆಯರು ಮಾತಾಡ್ತಾ ಇದ್ದಾರಲ್ಲ. ಹೌದು, ಆ ಮಾತಾಡ್ತಾ ಇರೋದಕ್ಕೆ ಎಷ್ಟು ಅತ್ಯಾಚಾರಗಳು ಆಗ್ತಾ ಇರೋದು. ಪ್ರಾಸೆಸ್ಸು ಆಮೇಲೆ ನಿಗ್ರಹ ಇಲ್ವಲ್ಲ. ಅಂದರೆ ಇಷ್ಟು ಏನು ಕಾಮ ನಿಗ್ರಹದ ಬಗ್ಗೆ ಗಾಂಧೀಜಿ ದೊಡ್ಡದು. ಆಮೇಲೆ ಅದಕ್ಕೆ ಅದು ಇವರು ಹೆಣ್ಣು ಮಕ್ಕಳ ಜೊತೆ ಅವರು ಬೆತ್ತಲೆ ಇದ್ದು ನನಗೆ ಅದು ಉದ್ಭವ ಆಗ್ತದೆ. ಒಂದು ಕಡೆ ಒತ್ತಾಗಿ ನೋಡ್ತಾ ಇದ್ದೆ ಅವರಿಗೆ. ಒಂದು ಸರಿ ಬಾಂಬೆಲಿ ಇರಬೇಕಾದ್ರೆ ಒಂದು ನೈಟ್ ಅವ್ರು ಇದ್ದಕ್ಕಿದ್ದಂಗೆ ಸೆಕ್ಷುವಲ್ ಅರ್ಜಿ ಶುರು ಆಗ್ಬಿಡ್ತದೆ. ಇದಕ್ಕೆ ವೇಷಗೃಹಕ್ಕೆ ಹೋಗ್ಬೇಕು ಅಂತ ಅನಿಸ್ಬಿಡುತ್ತೆ. ಅವ್ರಿಗೆ ಗಾಬರಿ ಆಗುತ್ತೆ. ನಾನು ಇವಾಗ 9 ವರ್ಷ ಬ್ರಹ್ಮಚರ್ಯ ಆಚರಿದಕ್ಕೆ ಏನು ಅರ್ಥ ಅಂತ ಕೊನೆಗೆ ಕುತ್ಕೊಂಡಾದ್ಮೇಲೆ ಮನಸ್ಸಿಂದ ತೆಗಿತಾರೆ. ಇವಾಗ ಎಲ್ಲವೂ ಆಗೋದೇನೆಂದರೆ, ಇವಾಗ ನಾವು ಹೇಳ್ತೀವಿ ಯಾವುದೋ ಒಬ್ಬ ಕೈದಿ ಜೈಲಲ್ಲಿ ಇರ್ತಾನೆ ಅಂದರೆ ನೀನು ಕೊಲ್ಲೋದಕ್ಕಿಂತ ಮೊದಲು ಒಂದು 10 ಯೋಚನೆ ಮಾಡಿದ್ರು, 10 ಸರಿ ಯೋಚನೆ ಮಾಡಿದ್ರೆ ನೀನು ಕೊಲ್ತಿರಲ್ಲಪ್ಪ ಅಂತ. 10 1 2 3 ಯೋಚನೆ ಮಾಡಿದ್ರೆ ನಿನ್ನ ಆಗ್ತಾರಲ್ಲ. ಅಂದರೆ ನಮಗೆ ಪ್ರಜ್ಞೆಗಿಂದ ಅಪ್ರಜ್ಞೆಯಿಂದ ನಡೆಯೋ ಘಟನೆಗಳು. ಅದಕ್ಕೆ ಏನು ಮಾಡಬೇಕಾದ್ರೆ ತಣ್ಣಗೆ ಯೋಚನೆ ಮಾಡಬೇಕಾಗುತ್ತೆ. ಇಂದ್ರಿಯ ನಿಗ್ರಹತೆ. ಅದಕ್ಕೆ ಗಾಂಧಿ ಯುವಕರು ತಕ್ಷಣ ಉತ್ತರ ಕೊಡ್ತಾರೆ. ಅಲ್ಲ, ಒಂದು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಕೊಡಬೇಕಾಗಿಲ್ಲ, ಪ್ರಶ್ನೆನ ಮೊದಲು ಅರ್ಥ ಮಾಡ್ಕೋಬೇಕಲ್ವ. ನಮ್ಮಲ್ಲಿ ಪ್ರಶ್ನೆ ಮಾಡೋ ಗುಣವನ್ನೇ ನಾವಿಲ್ಲ. ಯಾಕಂದರೆ ಪ್ರಶ್ನಿಸೋರೆಲ್ಲ ತಲಾಟೆ ಆಗಿದ್ದೀವಿ ನಾವಿಲ್ಲಿ. ಅವನು ದೇಶದ್ರೋಹ ಆಗ್ಬಿಡ್ತಾನೆ ಪ್ರಶ್ನೆ ಮಾಡಿದ್ರೆ. ಉತ್ತರ ಇರೋಲ್ಲ ಇವ್ರ ಹತ್ರ. ಆದರೆ ಇವ್ರದ್ದೇನೋ ಪಾರಂಪರಿಕವಾಗಿದೆಯಲ್ಲ, ಅದಕ್ಕೆ ಎಲ್ಲ ಸಾಧು ಸಂತರು ಪ್ರಶ್ನೆ ಮಾಡಿದ್ರು. ಇದು ವೇದ ದೊಡ್ಡಿದಂದ್ರೆ ಹೌದಾ, ವೇದನೂ ಮನುಷ್ಯನ ತಾನೇ ಬರ್ದಿರೋದು. ಆದರೆ ನಾವೇನು ಹೇಳ್ತೀವಿ, ಅದಕ್ಕಿನ್ನ ತಪ್ಪದು. ಅದಕ್ಕೆ ಪ್ರಜಾಪ್ರಭುತ್ವದ ಬ್ಯೂಟಿ ಏನಂದರೆ ನೀವು ವಿರೋಧ ಇರಲಿ, ವಿರೋಧಕ್ಕಾಗಿ ವಿರೋಧ ಅಲ್ಲ. ಅದು ತಪ್ಪಿದ್ರೆ ಖಂಡಿತ ಎತ್ತಬೇಕು. ಆಮೇಲೆ ವಿರೋಧ ಪಕ್ಷ ಇದ್ರೆ ಪ್ರಶ್ನೆಗಳು ತಲಾಟೆ ಆಗ್ತಿದೆ, ಉತ್ತರಗಳು ದ್ವೇಷ ಆಗ್ತಾ ಇದೆ, ಕೋಮ. ಆಮೇಲೆ ಅದು ಏನು ಜನಾಂಗೀಯ ಮತ್ತು ಕೋಮ ದ್ವೇಷ ಆಗ್ತಾ ಇದೆ. ಆ ಒಡೆದಾಳ ನೀತಿ ಇದೆಯಲ್ಲ, ತುಂಬಾ ಡೇಂಜರ್ಸ್. ನಾನು ಹೇಳೋದು ಇಲ್ಲೇ ಮುಸಲ್ಮಾನರು, ಈ ಭಾರತೀಯರೇ ಅವರು ಯಾಕಾದ್ರೂ ಅನ್ನೋದು ನಾವು ಯೋಚನೆ ಮಾಡಬೇಕು. ಇಲ್ಲಿಯ ಕ್ರಿಶ್ಚಿಯನ್ನರು ಏನು ಇಂಗ್ಲೆಂಡಿಂದ ಎಲ್ಲ ಹೋದ್ರು, ಅವರು ನಮ್ಮವ್ರು ಯಾಕಾದ್ರು. ನಮ್ಮಲ್ಲೇನೋ ಇದೆಯಲ್ವಾ. ಈಗ ಏನೋ ಒಂದು ಯುವ ಬಿದ್ದಿಷ್ಟು ಅಂಬೇಡ್ಕರ್ನ ಏನು ಹೇಳ್ತಾರೆ ಅಂದರೆ 3ನೇ ಬುದ್ಧ ಅಂತ ಹೇಳ್ತಾರೆ. 5 ಲಕ್ಷ ಜನ ಹೋದ್ರಲ್ಲ ದಲಿತರು. ಇವಾಗ ಅವರು ದಲಿತರು ಅಂಬೇಡ್ಕರ್ ವಾದಿಯಾಗಿ ಬುದ್ಧನ ಇಟ್ಕೊಂಡ್ರು. ನೀವು ಮಾತಾಡುವಾಗೂ ಬುದ್ಧನ ತಾಳ್ಮೆ, ಕಾರುಣ್ಯ, ಔದಾರ್ಯತೆ ಇಲ್ಲದೆ ಹೋದ್ರೆ ಹೇಗೆ ಅದನ್ನು? ಅಂದರೆ ಬುದ್ಧ ಕೋಪ ಹೇಳಿದ್ ನಾವು. ಬುದ್ಧನಿಗೂ ಗಾಂಧಿ ಒಂದು ಹೇಳ್ತಾರೆ, ಇವರು ತುಂಬ ಧ್ಯಾನವನ್ನು ಹೇಳಿ ಆ ಧ್ಯಾನವನ್ನು ಈ ಕಾಯಕದ ಜೊತೆ ಮಿಕ್ಸ್ ಮಾಡಿದ್ರೆ ಎಂಥ ಇದಾಗ್ತಿತ್ತು ಅಂತ. ಯಾಕಂದರೆ ಏನು ಬಸವಣ್ಣ 12ನೇ ಶತಮಾನದಿಂದ ದೇವರನ್ನ ನಾವು ಸಾವಿನ ಜಯಿಸಕ್ಕಾಗಿ ನಾವು ಮಾಡ್ಕೊಂಡಿದ್ದೀವಿ ಒಂದು ಆತ್ಮಸ್ಥೈರ್ಯಕ್ಕೆ. ಅದೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅವನೇ ನಮ್ಮನ್ನು ಸೃಷ್ಟಿ ಮಾಡ್ದಂತ ಆಗ್ಬಾರ್ದು, ವೀಕ್ನೆಸ್ ಆಗಬಾರ್ದು. ಅದು ಬಿಸ್ನೆಸ್ ಆಗೋದು ಯಾವಾಗ ಅಂದರೆ ವ್ಯವಹಾರಕ್ಕೆ ಇಳಿದ್ಬಿಟ್ರಿ ಅಂದರೆ ಅಲ್ಲಿ ನಿಮ್ಮ ಪರಂಪರೆ ಉಳಿಯಲ್ಲ, ಸಂಸ್ಕಾರ ಉಳಿಯಲ್ಲ, ಏನು ಉಳಿಯಲ್ಲ. ಆಮೇಲೆ ಅದಕ್ಕೆ ಗಾಂಧಿ ಅಂಬೇಡ್ಕರ್ ಹೇಳೋದು, ನನಗೆ ನನ್ನ ತಾಯ್ನಾಡು ಇಲ್ವಲ್ಲ ಅಂತ ಕೇಳ್ತಾರೆ. ನನಗೊಂದು ದೇಶ ಅನ್ನೋದೇ ಇಲ್ವಲ್ಲ, ನಾನು ನನ್ನ ದೇಶದಲ್ಲೇ ಹೊರಗನವನಾಗಿದ್ದೀನಿಲ್ಲ ಅಂತ. ಅದಕ್ಕೆ ದೇವನೂರು ಮಾದೇವರು ಯಾವಾಗ ಹೇಳ್ತಾರೆ, ಅವರು ಗಾಂಧಿ ಮತ್ತು ಅಂಬೇಡ್ಕರ್ ಇದು ದಲಿತ ಸಂಘರ್ಷ ಸಾಕಷ್ಟು ಮಂದಿ ಪ್ರಶ್ನೆ ಕೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಹಿಂದೂ ಧರ್ಮದ ಏನು ಇದೆಲ್ಲ ತಾರತಮ್ಯತೆ ಇತ್ತಲ್ಲ, ಅದು ಗಾಂಧಿ ಒಳಗಡೆಯಿಂದ ಅದು ಹೊಡೆಯಕ್ಕೆ ಹೋದ್ರು, ಅಂಬೇಡ್ಕರ್ ಹೊರಗಡೆಯಿಂದ ಕಲ್ಲನ್ನು ಹೊಡೆದ್ರು. ಆದರೆ ಎಲ್ಲರೂ ಹೊಡೆದ್ರು. ಯಾಕಂದರೆ ಬಸವಣ್ಣನೂ ಅದೇ ಮಾಡಿದ್ರು. ಈ ಬಸವಣ್ಣನಂತ ಏನಾಯ್ತು, ಗಾಂಧಿ ಥರನೇ ಅಲ್ವಾ. ಹೌದು, ಅದು ಹೊಡೆದಿತ್ತೆ ಅಲ್ವ. ಇವಾಗ ಇದು ಸಿಖ್ಖರಿಗೊಂದು ಸಪ್ರೇಟ್ ಐಡೆಂಟಿಟಿ ಇದೆ, ಇಸ್ಲಾಂಗಿದೆ, ಅದೇ ರೀತಿ ಅಸ್ಪೃಶ್ಯರಿಗೂ ಇದೆ ಅಂತ ಅಂಬೇಡ್ಕರ್ ವಾದ ಇದ್ದಿತ್ತು. ಆದರೆ ಗಾಂಧಿ ಏನಂದ್ರೆ ಇವರು ಹೊರಗಡೆ ಹೋದ್ರೆ ಹಿಂದೂ ಧರ್ಮದ ಒಂದು ಮೇಜರ್ ಇದು ಹೋಗ್ಬಿಡುತ್ತಲ್ಲ, ಶ್ರಮಿಕ ವರ್ಗ. ಅದು ಹಿಂದೆ ಬೇರೆ ಬೇರೆ ಧರ್ಮಗಳಾಗಿ ಇದಾಗಿತ್ತಲ್ಲ. ಅಲ್ಲ, ಅದಕ್ಕೆ ಇದನ್ನ ನಾವು ಹೆಚ್ಚು ನಮ್ಮ ಭಾರತದ ರೋಗ ಗ್ರಹಣ ಏನಾಗಿದೆ ಅಂದರೆ ಈ ಜಾತಿ ವ್ಯವಸ್ಥೆ. ಸರ್ವಧರ್ಮ ಸಮನ್ವಯ ಉಳ್ತಕ್ಕಂಥ ಏನು ರಾಷ್ಟ್ರಕವಿ ಕುವೆಂಪು ಹೇಳಿದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಭಾರತದ ಶಾಂತಿಯ ತೋಟ ಅಂದರೆ ಬೆಂಕಿ ಹಚ್ಚೋರ ಬಗ್ಗೆ ಎಚ್ಚರ ಇರಬೇಕು. ಆ ಕಿಡಿಗೇಡಿಗಳಿಗೆ ನಾವು ಎಚ್ಚರ ಕೊಡಬೇಕು. ಆಮೇಲೆ ಯುವಕರನ್ನ ನಾವು ಎಚ್ಚರಿಸ್ಬೇಕಾಗತ್ತೆ. ಅವರು ಏನೋ ಓದ್ಕೊಂಡಿರ್ತಾರೆ, ಆವೇಶದಲ್ಲಿರ್ತಾರೆ, ನಾವು ತಾಳ್ಮೆಯಿಂದನೇ ಹೇಳಬೇಕಾಗತ್ತೆ. ಆಮೇಲೆ ಅವ್ನು ಕೇಳಬೇಕು ಯಾಕೆ ಅವನು ಅಗ್ರೆಸಿವ್ ಆಗಿದ್ದಾನೆ ಅಂತ. ಆಮೇಲೆ ಅದಕ್ಕೆ ಕಾರಣ ನಮ್ಮ ಮಾಧ್ಯಮಗಳು ಕಾರಣ ಇದೆ ಸರ್. ಸಿನಿಮಾಗಳು ಹಿಂಸೆ ಇಲ್ಲದೆ ಇದ್ದಾನ, ಹೀರೋ ಆಗ್ಬೇಕಂದ್ರೆ ಅವನು ಹೊಡಿಬೇಕು ಸಾಲು. ಸೊ ಅದಲ್ಲ, ಅದು ಅಡ್ವೆಂಚರ್ ಆಗಲ್ಲ. ನಿಜವಾದ ವೀರಶೂರ ಏನಾಗ್ತಾನೆ ಅಂದರೆ ಶಾಂತಿಯ ಮೂಲಕ ಮನಪರಿವರ್ತನೆ ಮಾಡೋನು.
ಅಂಬೇಡ್ಕರ್ ಹೋರಾಟಕ್ಕೆ ನಿಂತರು, ಇವಾಗ ಮನುಸ್ಮೃತಿಯನ್ನು ಸುಟ್ಟರು. ಹಂಗೆ ಅಂದ ತಕ್ಷಣವೇ ಈ ದೇವಸ್ಥಾನಕ್ಕೆ ಮೊದಲಾದ್ರು ಬೇಕಾಗಿಲ್ಲ ಅಂದರು. ಅದರಿಂದ ಏನಿಲ್ಲ ಅದು. ಇವಾಗ ಏನಾಯ್ತು, ಇವಾಗ ನಮ್ಮ ಮುರ್ಮ ಅನ್ನೋ ಹೆಣ್ಮಗಳನ್ನೇ ಬಿಡಲಿಲ್ಲಲ್ಲ ಅಂದರೆ ಇದೆಯಲ್ಲ. ಇನ್ನು ಜನಸಾಮಾನ್ಯರ ಹಳ್ಳಿಗಾಡಿನಲ್ಲಿ ಏನು, ಅದಕ್ಕೆ ಗಾಂಧಿ ಯಾಕೆ ಬೇಕು ಅಂದರೆ ಸಮಾನತೆಯ ಪ್ರತಿಪಾದಕ ಅವನು, ಶಾಂತಿಯ ದೂತ ಅವನು. ಬರೇ ನಮ್ಮ ಭಾರತಕ್ಕಲ್ಲ, ನಮ್ಮ ಭಾರತ ಮರ್ತುಬಿಟ್ಟಿದೆ. ಅದು ಟೋಪಿ ಹಾಕೊಂಡ ತಕ್ಷಣ ಗಾಂಧಿ ಟೋಪಿ ಹಾಕೊಂಡಿರಲಿಲ್ಲ, ಒಂದು ದೀಕ್ಷೆ ಥರ ಕೊಡ್ತಿದ್ರು. ಹಾಗೆ ಬಸವಣ್ಣ ಕರಸ್ಥಲ ಲಿಂಗ ಕೊಡ್ತಿದ್ದು, ಹಂಗೆ ಸಮಾನ ಅಂತ ಮಾಡಲಿಕ್ಕೆ ಹೆಣ್ಮಕ್ಳು ಕೊಡ್ತಿದ್ರು, ಗಂಡು ಮಕ್ಕಳು ಕೊಡ್ತಿದ್ದ. ಆ ಸಮಾನತೆಯ ತತ್ವ ಗಾಂಧಿಯಲ್ಲಿದೆ. ಆಮೇಲೆ ನಾವು ಒಬ್ರಿಗೊಬ್ಬರನ್ನ ಪರಸ್ಪರ ನಿಲ್ಲಿಸಿ ಕಂಪ್ಯಾರಿಸನ್ ನೋಡೋದು ತಪ್ಪಾಗುತ್ತೆ. ನನ್ನ ಪ್ರಕಾರ ನಮ್ಮ ಭಾರತದ ಏನು ಇವಾಗ ಇಡೀ ತಳ ಸಮುದಾಯಗಳು ಏನಿದ್ದಾವಲ್ಲ, ಇವಾಗ ಅಂಬೇಡ್ಕರ್ ಲಿಸ್ಟ್ ಮಾಡಿದ ಸಾವಿರಾರು ಜಾತಿಗಳು ನಮಗೆಲ್ಲಿ ಗೊತ್ತಾಗ್ತಿತ್ತು. ಅವರು ಸಂವಿಧಾನ ಮಾಡೋ ಹೊರಡೆ ಮೇಲೆ ಸೋಷಿಯಲ್ ಜಸ್ಟಿಸ್ ಅವರು ತಂದಿತ್ತು. ಅವಾಗ ಗಾಂಧಿ ಇಲ್ಲ ಅಂತಿಲ್ಲ, ಒಪ್ಕೊಂಡ್ರು. ಈ ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳಿದಾಗ ಅವ್ರು ಕೊಟ್ಟರು 25 ಲಕ್ಷ ನಾವು ಖರ್ಚು ಮಾಡಿದ್ದೀವಿ ಅಂತ. ನೀವು ನನಗೆ ಕೊಟ್ಟಿದ್ರೆ ಎಷ್ಟೋ ಉದ್ಧಾರ ಮಾಡ್ತಿದ್ದೆ ಅಂತಾರೆ. ಆದರೆ ಈ 75 ವರ್ಷದಲ್ಲಿ ದಲಿತ ಸಮುದಾಯ ಓದಿದೆಯಲ್ಲ, ಓದ್ತಾ ಇದೆಯಲ್ಲ, ಬಹಳ ಗಣನೀಯವಾಗಿದೆಯಲ್ಲ. ಆಮೇಲೆ ಹೆಣ್ಮಕ್ಳು ಓದ್ತಾ ಇದ್ದಾರಲ್ಲ. ನನ್ಗೆ ಹೇಳೋದು ಇನ್ನೂ ಸಾಲದು ಸರ್. ವೈಚಾರಿಕ ಏನಿದೆಯಲ್ಲ, ಸೈಂಟಿಫಿಕ್ ಟೆಂಪರಾಮೆಂಟ್, ಗಾಂಧಿವಾದವನ್ನು ವಿಜ್ಞಾನವಾಗಿ ನೋಡಬೇಕು, ಅಂಬೇಡ್ಕರ್ ವಾದವನ್ನು ವಿಜ್ಞಾನವಾಗಿ ನೋಡಬೇಕು. ಬುದ್ಧ ಧರ್ಮ ದೇವ್ರ ಕುರಿತು ಮಾತಲ್ಲ, ಅದೊಂದು ಜೀವನದ ಬಗ್ಗೆ, ಜೀವನಕಾಲದ ವಿಧಾನ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇವೆಲ್ಲದಕ್ಕೂ ಉತ್ತರಗಳು ಸಿಗ್ತವೆ. ಹಂಗನ್ಸುತ್ತೆ. ಈ ಅಕ್ಟೋಬರಲ್ಲಿ ನಮಗೆ ಏನು ಇಷ್ಟ ಅಂದರೆ, ನಮ್ಮ ಕರ್ನಾಟಕಕ್ಕೆ ಬೆಳಗಾವಿಗೆ ಬಂದಿದ್ರು, 100ನೇ ವರ್ಷ ಆಗ್ತಾ ಇದೆ. ನಮಗೆ ಹೆಮ್ಮೆ ಅನಿಸುತ್ತೆ ಗಾಂಧಿ ಇಲ್ಲಿ ಬಂದು ಮಾಡಿದ್ರಲ್ಲ ಅಂತ. ನಿಮ್ಮ ಇಡೀ ದೇಶಕ್ಕೆ ಅದೊಂದು ವಾಹಿನಿಗೂ ಧನ್ಯವಾದಗಳು. ನಾನು ಗಾಂಧಿ ಬಗ್ಗೆ ನಾನು ಯಾವುದೇ ವಾದಿಯಲ್ಲ. ನಾನು ಅಂಬೇಡ್ಕರ್ನೂ ಓದ್ತೀನಿ, ಗಾಂಧಿನೂ ಓದ್ತೀನಿ, ಮಾರ್ಕ್ಸ್ನೂ ಓದ್ತೀನಿ, ನಕ್ಸಲಿಸಮ್ ಯಾಕಿದೆ ಅನ್ನೋದು ಓದ್ತೀನಿ, ಯಾಕೆ ಹಿಂಗಾಗಿದೆ. ಯಾಕಂದ್ರೆ ನಾನು ಹೇಳಬೇಕು ಜನಗಳಿಗೆ. ಅದ್ರ ಕೊನೆಗೆ ನಾಟಕ ಶಾಂತಿ ಟೈಮ್ನಲ್ಲೇ ಹುಟ್ಟೋದು, ಕಾವ್ಯ ಹುಟ್ಟೋದು ಯುದ್ಧ ಭೂಮಿಯಲ್ಲಿ ಹುಟ್ಟಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೆ ಧನ್ಯವಾದಗಳು ಸರ್ ತಮಗೆ. ಇದಿಷ್ಟು ರಂಗಕರ್ಮಿ ಸಿ ಬಸವಲಿಂಗಯ್ಯ ಅವರು ನಮ್ಮೊಂದಿಗೆ ಹಂಚಿಕೊಂಡ್ರು. ಯುವ ಜನತೆ ಗಾಂಧಿವಾದವನ್ನು, ಅದರಲ್ಲೂ ಪ್ರಮುಖವಾಗಿ ಸತ್ಯ, ಅಹಿಂಸೆ ಮತ್ತು ಇಂದ್ರಿಯ ನಿಗ್ರಹದ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಬಹಳ ಸುದೀರ್ಘವಾಗಿ ನಮ್ಮ ಜೊತೆ ಮಾತಾಡಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ.